ನಾರ್ಮಲ್ ಆಗಿ ಇಂಟರ್ವ್ಯೂಗಳು ಯಾವ ರೀತಿ ನಡೆಯುತ್ತೆ, ಯಾಕಂದರೆ ಇವತ್ತು ಅಪ್ಪ ಅಮ್ಮನ ಇಂಟರ್ವ್ಯೂ ತೊಗೊಳೋದಕ್ಕೆ ಹರೀಶ್ ಸರ್ ಅವರು ಬಂದಿದ್ದಾರೆ. ಸೊ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಫುಲ್ ಇಂಟರ್ವ್ಯೂ ಅವ್ರ ಚಾನಲಲ್ಲೇ ಬರುತ್ತೆ. ಏನೂ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಿರಲಿಲ್ಲ, ಸರ್ಪ್ರೈಸ್ ವಿಡಿಯೋ ಇದು. ಸೊ ಇಷ್ಟೊಂದೆಲ್ಲ ಒಂದು ಕಾರಲ್ಲಿ ತೊಗೊಬಂದಿದ್ರು, ಬೆಂಗಳೂರಿಂದ ಬಂದಿದ್ದಾರೆ ಸರ್ ಟೀಮ್ ಜೊತೆ. ನಮಗೆ ಇದಲ್ಲ ಆಚೆ ಕಡೆ ಬ್ಯಾಗಲ್ಲಿ ನೋಡ್ಬಿಟ್ಟು ನಮಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ಕೋತಿದ್ದಾರೆ ಸರ್, ಅಲ್ಲಿ ಒಂದು ಕ್ಯಾಮ್ರಾ ಸೆಟ್ ಮಾಡ್ಕೋತಿದ್ದಾರೆ. ನೋಡಿ ಎಷ್ಟು ಕಷ್ಟ ಇರುತ್ತೆ. ನೀವು ಬರೀ ವಿಡಿಯೋ ನೋಡಿರ್ತೀರ, ವಿಡಿಯೋ ನೋಡ್ಬಿಟ್ಟು ಆರಾಮಾಗಿ ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗ್ಬೋದು. ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದನ್ನು ತೋರಿಸ್ಬೇಕಾಯ್ತು. ನಾವೊಂದು ಕ್ಯಾಮ್ರಾ, ಒಂದು ಸ್ಟ್ಯಾಂಡು, ನಾವಷ್ಟೇ. ಆದರೆ ನಿಮ್ಮ ಕೆಲಸ ತುಂಬಾ ಕಷ್ಟ ಇದೆ. ಸೊ ಅದಕ್ಕೇನೆ ತೋರಿಸ್ಬೇಕು ಅಂತ ಅನಿಸ್ತು. ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ ಪಾಪ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಅಲ್ಲಿ ಕ್ಯಾಮ್ರಾ, ಲೈಟಿಂಗ್ಸ್ ಎಲ್ಲ ಖುಷಿ ಆಯಿತು. ದೊಡ್ಡ ಮಾತು ಹೇಳ್ತಿದ್ರು. ಏನಿಲ್ಲಪ್ಪ, ನಾನು ನಾರ್ಮಲ್ ಆಗಿ ಇದ್ದೀನಿ. ಕ್ಯಾಮ್ರಾ ಸೆಟ್ ಮಾಡ್ಕೋತಿದ್ದಾರೆ ಬಾ. ನಾರ್ಮಲ್ ಆಗಿ ಇದ್ದೀನಿ. ಈ ಕಡೆ ಬಂದ್ಬಿಡಿ ನೀವು. ನನ್ನ ಫೇವ್ರೇಟ್ ಪರ್ಸನ್ ಇವರು. ಸೊ ಹಾಗಾಗಿ ಈ ಯಂಗ್ ಕಪಲ್ಗೋಸ್ಕರ ಬಂದಿದ್ದೀನಿ. ಸೊ ಯಾವ ಚಾನಲಲ್ಲಿ ಬರುತ್ತೆ ಅಂದರೆ, ಇಲ್ಲಿ ಚಾನಲ್ ಇದೆ ನೋಡಿ, ನ್ಯೂಸು. ಅಂದರೆ ಇಷ್ಟು ಬೇಗ ಬರಲ್ಲ, ಅವ್ರ ಎಡಿಟಿಂಗ್ ಎಲ್ಲ ಕೆಲಸ ಹಿಡಿಯುತ್ತೆ. ಇವತ್ತು ಇಂಟರ್ವ್ಯೂ ನಡೀತಿದೆ, ನಾನು ಏನೂ ಹಾಕಿರಲ್ಲ, ಎಲ್ಲ ಅವ್ರ ಚಾನಲಲ್ಲೇ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಅವ್ರು ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾರೆ. ನಾವು ಇನ್ನು ಯಾರಿಗೂ ಕೊಡಲ್ಲ, ಇವ್ರೊಬ್ರಿಗೇ ಸರ್ ಬನ್ನಿ, ಇವ್ರಿಗೂ ಸತಾಯಿಸ್ಬಿಟ್ಟಿದ್ದೀನಿ 6 ತಿಂಗಳು. ಯಾಕೆಂದರೆ ಮನೆ ಸಣ್ಣ ಇತ್ತು, ನನಗೆ ಗೊತ್ತು ಇಷ್ಟೊಂದು ಕಷ್ಟ ಆಗುತ್ತೆ ಅಂತ, ಹಾಗಾಗಿನೇ ಡಿಲೇ ಮಾಡಿಸ್ದೆ. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ ಸರ್. ನನಗೆ ತಾರೇಶ್ ಅವ್ರ ಅಪ್ಪ ಅಮ್ಮ ಇದಾರಲ್ಲ, ಡಾರ್ಲಿಂಗ್ಸ್ ಫಾರ್ ಮೀ. ಸೊ ಹಾಗಾಗಿ ಐ ಜಸ್ಟ್ ಲವ್ ಇಟ್. ಅವರ ಉತ್ಸಾಹಕ್ಕೆ ನಾನು ದೊಡ್ಡ ನಾನು ಫ್ಯಾನ್ ಆಗಿದ್ದೀನಿ. ಹಾಗಾಗಿ ಅವ್ರು ಮಾತಾಡ್ಸೋಕ್ಕೋಸ್ಕರ ಬಂದಿದ್ದೀನಿ. ನಂಗೆ ಇನ್ನೊಂದು ಕ್ವಶನು, ನಾರ್ಮಲ್ ಆಗಿ ನಿಮ್ಮ ವಿಡಿಯೋಸ್ ನೋಡ್ತಿರ್ಬೇಕಿದ್ರೆ, ಸೊ ನಮ್ಗಲ್ಲಿ ಇಂಟರ್ವ್ಯೂ ಮಾಡಿದಾಗ ಅದ್ರಲ್ಲಿ ಕೇಳ್ತಿರ್ತಾರೆ, ಇವ್ರೇನು ದಬಾಕ್ಬಿಟ್ಟಿದ್ದಾರೆ, ಇವ್ರನ್ನೆಲ್ಲ ಕರ್ಸ್ ಮಾಡ್ತಿದ್ದೀರಲ್ಲ, ನಿಮ್ಮ ವ್ಯಾಲ್ಯೂ ಡೌನ್ ಆಗುತ್ತೆ ಸರ್, ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ಸರ್ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಓಕೆ, ವೆರಿ ಗುಡ್ ಕ್ವಶನ್. ಬಟ್ ನಂಗೆ ಅನ್ಸೋದು ಅವಾಗ ಏನಪ್ಪ ಅಂದರೆ, ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಮೌಂಟ್ ಎವರೆಸ್ಟ್ ಬಗ್ಗೆನೂ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಸೊ ಹಾಗಾಗಿ ನಾರ್ಮಲ್ ಆಗಿ ನಮಗೂ ಅನಿಸ್ತಿರುತ್ತೆ. ಸೊ ನಾವೇನು ಮಾಡ್ಬಿಟ್ಟಿದ್ದೀವಿ, ಇವ್ರು ಯಾಕೆ ಬಂದು ನಮ್ಮನ್ನ ಇಂಟರ್ವ್ಯೂ ತಗೋತಾರೆ? ನಾರ್ಮಲ್ ಆಗಿ ನಂಗೆ ಹಂಗೆ ಅನ್ಸೋದು. ನಿಮಗೆ ಬಿಟ್ಟರೆ ನೀವು ನೋಡ್ಬೋದು, ನಾವು ಎಲ್ಲೂ ಇಂಟರ್ವ್ಯೂ ಕೊಡಲ್ಲ, ಕರೀತಾರೆ. ಏನಕ್ಕಂದ್ರೆ ನಮಗೆ ಅನ್ಸುತ್ತೆ, ಅಯ್ಯೋ ನಾವೇನು ಮಾಡ್ಬಿಟ್ಟಿದ್ದೀವಿ ಇಂಟರ್ವ್ಯೂ ಕೊಡೋಕ್ಕೆ ಅಂತ. ಸೊ ಅದಕ್ಕೋಸ್ಕರ ಏನಕ್ಕೆ ಐ ಟೆಲ್ ಯು ನಾವು ಬದುಕಕ್ಕೆ ನಾವು ಏನ್ ಬೇಕು ಅಂತ ಡಿಸೈಡ್ ಮಾಡ್ಕೋತೀವಲ್ಲ, ಒಂದ್ ಕೆಲಸ ಇರಬೇಕು, ಒಂದ್ ಮನೆ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಿ. ಸೊ ಇದೆಲ್ಲವನ್ನು ಮೀರಿ ಬದುಕೋದಕ್ಕೊಂದು ಉತ್ಸಾಹ ಇರಬೇಕು, ಬದುಕೋದಕ್ಕೆ ಇನ್ನೊಬ್ರಿಗೆ ನಾವು ಪ್ರೇರಣೆ ಆಗ್ಬೇಕು, ಅಂದ್ರೆ ಇನ್ಸ್ಪಿರೇಷನ್ ಇರಬೇಕು, ನಮ್ಮ ಬದುಕನ್ನ ನಾವೇ ಹೆಜ್ಜೆ ತಿರುಗಿ ನೋಡ್ಕೊಂಡ್ರೆ ಖುಷಿ ಆಗ್ಬೇಕು ಅಂತೆಲ್ಲ ಯಾವಾಗ್ಲೂ ಅನ್ಕೋತೀವಲ್ಲ. ಆ ತರಹದ ಬದುಕು ಕಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಹೌದು. ಇಷ್ಟೆಲ್ಲದರ ನಡುವೆ ನಿಮ್ ಫ್ಯಾಮಿಲಿ ಇದೆಯಲ್ಲ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಗ ಸೊಸೆ, ಒಂದು ಕೂಡು ಕುಟುಂಬದಲ್ಲಿ ಖುಷಿಯಾಗಿ ಪ್ರತಿದಿನ ಲೈಫ್ ಲೀಡ್ ಮಾಡೋದಿದೆಯಲ್ಲ, ಆಕ್ಚುಲಿ ಬ್ಲೆಸ್ಡ್, ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು ಸರ್. ಗೊತ್ತಿಲ್ಲ ಯಾವ ಗಳಿಗೆಯಲ್ಲಿ ಹಾಸನಾಂಬೆ ಹಾಸನದವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾಳೆ. ಕೇಳ್ಬೇಕು ಅನ್ಕೊಂಡಿದ್ದೆ, ಅಷ್ಟೊಳಗೆ ಕೇಳ್ದೆ. ಇನ್ನೂ ತುಂಬಾ ಇರುತ್ತೆ, ತುಂಬಾ ಮಜಾ ಇದೆ, ತುಂಬಾ ಮಾತಿರುತ್ತೆ. ಐ ಥಿಂಕ್ ನೆವರ್ ಎವರ್ ಮಾಧ್ಯಮ ಆಗಿರ್ಲಿ, ಸರ್ ಆಗಿರ್ಲಿ, ಮಾತಾಡೋದು ಬಹಳ ಕುತೂಹಲದಲ್ಲಿ ಇದೀನಿ ನಾನು ಆಕ್ಚುಲಿ. ಹಾಗಾಗಿ ಇನ್ನೂ ಮಾಡಿಲ್ಲ. ಸೊ ನಮ್ಗೆ ಯಾವ ಥರ ಇರುತ್ತೆ, ಯಾವ ಥರ ಇವ್ರು ಕಷ್ಟಪಡ್ತಾರೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಸೊ ನಾರ್ಮಲಾಗಿ ನಿಮ್ಗೆ ಏನು ಅನ್ನಿಸ್ತಿರುತ್ತೆ, ಏನು ಕ್ಯಾಮ್ರಾ ಇಟ್ಬಿಡ್ತಾರೆ, ವಿಡಿಯೋ ಮಾಡ್ಕೊಬಿಡ್ತಾರೆ, ಸೊ ಹಾಕ್ಬಿಡ್ತಾರೆ ಅಂತ ನಿಮಗೆ ಅನ್ನಿಸ್ತಿರುತ್ತೆ. ಬಟ್ ಆ ಥರ ಇರಲ್ಲ. ಹಿಂದೆ ನೋಡಿ, ಇಲ್ಲಿ ಆಲ್ರೆಡಿ 1 hour ಆಯಿತು ಅನಿಸುತ್ತೆ. 10:30 ಸ್ಟಾರ್ಟ್ ಮಾಡಿದ್ದು, ಇನ್ನೂ ಸೆಟಪ್ ಮಾಡ್ಕೋತಾ ಇದ್ದಾರೆ. ಅಲ್ಲಿ ತೋರಿಸಿದ್ನಲ್ಲ, ಇವಾಗ ಕ್ಲಿಯರಾಗಿ ತೋರಿಸ್ತೀನಿ. ಅವ್ರು ಆ ಕಡೆ ಸೆಟ್ ಮಾಡ್ಕೋತಿದ್ದಾರೆ ನೋಡಿ. ಇಲ್ಲಿ ನಾನು ಏನನ್ಕೊಂಡಿದ್ದೆ, ಒಂದು ಮನೆ ಫುಲ್ಲು ಬ್ಯಾಗ್ಗಳಿದೆ. ಸ್ಟ್ಯಾಂಡ್ ಇಟ್ಕೊಂಡು ಇಷ್ಟು ಕಟ್ಪಡ್ತಾರೆ, ಇದೇನು ಅನ್ಕೊಂಡಿದ್ದೆ. ನಿಮ್ಮದು ನೋಡಿದ್ರೆ ಏನು ಅಲ್ಲ, ನಮ್ದೇನು ಅಲ್ಲ. ಅಂದರೆ ಕ್ವಾಲಿಟಿ, ಇವಾಗ ಅವರೊಂದು ಚಾನಲ್ ಮಾಡ್ತಿದ್ದಾರೆ ಅಂದರೆ ಅದು ಪ್ರೊಫೆಷನಲ್ ಆಗಿ ಕೊಡಬೇಕು ಅವರು. ಸೊ ಅದಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಸೊ ಅವ್ರು ಅಷ್ಟೇ ಎಫರ್ಟ್ ಆಗ್ತಾ ಇದ್ದಾರೆ. ನಾವು ಕೊಟ್ಟು 1 year ಆಯಿತು ಅನ್ಸುತ್ತೆ ಇಂಟರ್ವ್ಯೂನ. ಫೀಡಲ್ಲಿ ಬಂತು ಜುಲೈ. ಸೊ ಕರೆಕ್ಟಾಗಿ 1 yearಗೆ ನಮ್ಮ ಅಪ್ಪ ಅಮ್ಮನೂ ಕೂಡ ಬಂದಿದ್ದಾರೆ. ಅಲ್ಲೂ ಹೇಳಿದ್ದೆ, ನನ್ನ ಮುಂದೆ ತುಂಬ ಪ್ಲ್ಯಾನ್ಸ್ಗಳಿದೆ ಅಂತ. ಬಟ್ ಅದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಏನು ಸರ್ ಹೇಳಿದ್ರು, ಒಂದು ಕುಟುಂಬ ಅಂದರೆ ಹೆಂಗಿರಬೇಕು ಅನ್ನೋದು ನನಗೂ ತೋರಿಸೋ ಒಂದು ಉದ್ದೇಶ. ಇನ್ನೊಂದು ಬಹಳ ಇಂಪ್ರೆಸಿವ್ ಏನು ಗೊತ್ತಾ, ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ಗೆ ತುಂಬಾ ಪ್ರಮೋಷನ್ಸ್ಗಳು ಬರುತ್ತೆ,
ಇಷ್ಟು ದುಡ್ಡು ಕೊಡ್ತೀವಿ ಮಾಡಿಕೊಡಿ ಅಂತ ತುಂಬ ಜನ ಹಲವಾರು ಕಾರಣಗಳಿಗೆ ಮಾಡ್ಬೋದು. ತಪ್ಪು ಸರಿ ವಾದ ವಿವಾದ ಬಿಟ್ಬೋಣ ಅದನ್ನ. ಬಟ್ ತಾರೇಶ್ ಮತ್ತು ಸ್ವಾತಿ ಜೋಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ ಅಂದ್ರೆ, ಗುರು ನಾವು ಬ್ರ್ಯಾಂಡ್ ಪ್ರಮೋಷನ್ಗೆ ಇಲ್ಲಿ ಇಲ್ಲ, ಯಾರಿಗೋ ಹೆಲ್ಪ್ ಆಗಬೇಕು, ಆ ಹೆಲ್ಪ್ಗೋಸ್ಕರ ನಿಂತ್ಕೊಂಡಿದೀವಿ. ಈ ಥರದ್ದೆಲ್ಲ ಒಂದಷ್ಟು ಜೆನ್ಯೂನಿಟಿ ಇದೆಯಲ್ಲ, ಅಥವಾ ನಮ್ದೊಂದು ತತ್ವ ಇದೆ, ಅಥವಾ ನಮ್ದೊಂದು ರಾಯಲ್ಟಿ ಏನು ಫೀಲ್ ಮಾಡಬೇಕು, ಈ ಥರದ್ದೆಲ್ಲ ಇಂಪ್ರೆಸಿವ್ ಕಪಲ್ ನೀವೆಲ್ಲ. ವೆರಿ ನೈಸ್. ಸೊ ಇಷ್ಟ ಆಗಿತ್ತು, ಜನರಲ್ ಆಗಿ ಇಷ್ಟೇ ತೋರಿಸಿರೋದು. ಮನಿ ಮ್ಯಾಟರ್ ಅಲ್ಲ ಅಂತ ನಮ್ಮ ಪಾಕೆಟ್ ಶರ್ಟ್ ಜೇಬ್ ಏನಿದೆ, ಆ ದುಡ್ಡಿಡೋ ಜಾಗ ಮತ್ತು ಅದ್ರ ಹಿಂದೆ ಹೃದಯ ಒಂದೇ ಕಡೆ ಇರೋದು. ಸೊ ದುಡ್ಡು ಇಲ್ದಿರೋ ಪರವಾಗಿಲ್ಲ, ಸ್ವಾಭಿಮಾನ ಇರಬೇಕು ಅಂತಾರಲ್ಲ, ಆ ಥರ ಬದುಕ್ತೀರಿ ನೀವೆಲ್ಲ. ಸೊ ದಟ್ಸ್ ಗ್ರೇಟ್. ಸೊ ಅದೇ ಹೇಳಿದ್ದು ಲಾಸ್ಟ್ ಇಂಟರ್ವ್ಯೂನಲ್ಲೂ. ಸೊ ನಮ್ಮ ಏಮ್ ಇದ್ದಿದ್ದೆ ಅದು. ಸೊ ನಮಗೆ ಚೆನ್ನಾಗಿ ಅನ್ನಿಸ್ಬೇಕು, ಯಾವುದೇ ಬ್ರ್ಯಾಂಡ್ ಮಾಡಬೇಕಿದ್ರು ನಾವು ಫಸ್ಟ್ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಿ ಅದನ್ನ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದು ಚೆನ್ನಾಗಿರುತ್ತೆ. ನಾಳೆ ಒಬ್ರು ಹೇಳ್ಬೇಕು ಅಂದ್ರೆ ದುಡ್ಡಿಗೋಸ್ಕರ ಈ ಫೀಲ್ಡ್ ಚೂಸ್ ಮಾಡಿಲ್ಲ, ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಮತ್ತು ಈ ತರ ಒಂದು ಫ್ಯಾಮಿಲಿ ಇರ್ಬೋದು ಅಂತ ಎಕ್ಸಾಂಪಲ್ ಆಗಿ ಇರಬೇಕು ಅಂತ ಅಷ್ಟೇ ಇದು ಕಾಲಿಟ್ಟಿರೋದು. ಬಿಡಿ, ಇದೆಲ್ಲ ನಾವು ನಾರ್ಮಲ್ ಆಗಿ ಮಾತಾಡಿದೀವಿ. ಇದು ಕಂಪ್ಲೀಟ್ ಇಂಟರ್ವ್ಯೂ ಅವ್ರ ಚಾನಲಲ್ಲಿ ಬರುತ್ತೆ. ನಾನು ಅವ್ರ ಸ್ಟ್ರಗಲ್ ಏನು ಮಾಡ್ತಾರೆ ಅನ್ನೋದು ತೋರಿಸ್ಬೇಕಿತ್ತು, ಹಾಗಾಗಿ ಇವತ್ತಿನ ವಿಡಿಯೋ ಮಾಡಿದ್ದು. ಸೊ ಇದು ಅವರೆಲ್ಲ ಎಡಿಟ್ ಇಷ್ಟೊಂದೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ ಅಂದರೆ ಎಡಿಟಿಂಗಿಗೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಯಾವಾಗ ವಿಡಿಯೋ ಬರುತ್ತೆ ನಾನು ನಿಮ್ಮೆಲ್ಲರಿಗೂ ಕೂಡ ನೋಟಿಫೈ ಮಾಡ್ತೀನಿ, ಅವಾಗ ಹೋಗಿ ಅವ್ರ ಚಾನಲಲ್ಲಿ ಎಲ್ಲರೂ ಕೂಡ ನೋಡಿ, ಅಲ್ವಾ ಸರ್? ನ್ಯೂಸ್. ಸರಿ, ಕಟ್ ಮಾಡೋಣ. ಆಮೇಲೆ ಇಂಟರ್ವ್ಯೂ ಆದಮೇಲೆ ಹೇಗಿತ್ತು ಅಂತ ಹೇಳೋಣ. ಇಂಟರ್ವ್ಯೂ ಮುಗಿಸಿ 2 ಅವರ್ ತೊಗೊಂಡು ಕಂಟಿನ್ಯೂಸ್ ಆಗಿ ಮಾತಾಡಿ, ಅದೆಲ್ಲ ನಿಮ್ಮ ಕೈಯಿಂದನೇ ಸಾಧ್ಯ, ನಮ್ಮ ಕೈಯಿಂದ ಎಲ್ಲ ಸಾಧ್ಯ ಇಲ್ಲ. ಇವ್ರದ್ದು ಮಾತು ನೋಡ್ದಾ, ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತೀರಾ ಕನ್ನಡ ಅಂದ್ರೆ. ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ನಿಮ್ ಕನ್ನಡ ಸ್ಪಷ್ಟತೆ. ನಾವು ಓದ್ಬಿಟ್ಟಿದ್ದಾರೆ ಸರ್, ನನಗೆ ತುಂಬಾ ಬುಕ್ಸ್ಗಳನ್ನ ಓದ್ಬಿಟ್ಟಿದ್ದಾರೆ. ಸ್ಪಷ್ಟತೆ ತುಂಬಾ ಚೆನ್ನಾಗಿದೆ ಅವ್ರದ್ದು. 2 ಅವರು ಒಂದು ಶೋನ ಎಂಗೇಜ್ ಆಗಿ ಇಟ್ಕೊಳ್ಳೋದು ಅಷ್ಟು ಈಸಿ ಮಾತಲ್ಲ. ಸೊ ಅದನ್ನ ಚೆನ್ನಾಗಿ ಮಾಡ್ತಾರೆ ಸರ್. ನೀವು ಮಾತಾಡೋ ಕನ್ನಡಕ್ಕೆ ಫ್ಯಾನ್ ಇದ್ದಾರೆ ಇಲ್ಲೊಬ್ರು. ನಾವು ಇವ್ರಿಗೆ ಬಿಟ್ರೆ ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ. ಸೆಕೆಂಡ್ ಟೈಮ್ ಇಂಟರ್ವ್ಯೂ ಇದು. ಒಂದು ಕೊಡಕ್ ಹೋಗಿಲ್ಲ, ಒಂದು ಕೊಡಕ್ ಹೋಗಿಲ್ಲ. ಮೈಕ್ ಹತ್ರ ಬಂದೆ ಚಿರಋಣಿ. ಬಟ್ ಈ 2 ಅವರ್ ಇಂಟರ್ವ್ಯೂ ಏನಿತ್ತು, ಯಾಕೆ ಒಬ್ಬ ಆಂಕರ್ಗೆ ನಡ್ಸ್ಕೊಡೋಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಜೊತೆ ಇರೋ ಸಂದರ್ಶನಕ್ಕೆ ಇರೋರು ತುಂಬ ಇಂಪಾರ್ಟೆಂಟ್ ನನಗೆ. ಹಾಗೆ ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಹಾಗೆ ಇತ್ತು. ಎಸ್ಪೆಷಲಿ ನಮ್ಮ ರಮೇಶ್ ಅಣ್ಣ, ಅವರಲ್ಲಿ ಕೆಲಸ ಏನ್ ಹೆಲ್ಪ್ ಮಾಡ್ಲಿ ಅಂತ ಕಾಯ್ತವ್ರೆ. ನೋಡಕ್ ಖುಷಿ ಆಗ್ತಾ ಇದೆ ನನಗೆ. ಮಹೇಶ್ ಅಣ್ಣ ಬಹಳ ಇಂಟ್ರೆಸ್ಟ್ ಇಟ್ಟು ಅದನ್ನ ನೋಡ್ತಾ ಇದ್ದಾರೆ. ಈ ಇಂಟರ್ವ್ಯೂನಲ್ಲಿ ನಿಮ್ ಕಣ್ಣು ಇವ್ರ ಮೇಲೆ ಒಂದು ಇರ್ಲಿ. ಒಂದ್ ಕಣ್ಣು ವೆರಿ ವೆರಿ ಎಸ್ಪೆಷಲಿ ಈ ಕತೆ ತುಂಬಾ ಚೆನ್ನಾಗಿದೆ. ಈ ಫ್ಯಾಮಿಲಿ ಕತೆ ತುಂಬಾ ಯಾವಾಗ ಬರ್ಬೋದು ಅಂತ ಕೇಳ್ತಾರೆ. ನೀವ್ ಹೇಳಿ, ಒಂದು ಹಂಗೆ ಹೇಳಕ್ಕಾಗಲ್ಲ, ಎಡಿಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜು, ಒಂದು ಅದ್ಭುತ ಮಾಡ್ಬೇಕಾದ್ರೆ ಸಮಯ ಹಂಗೆ ಕೂಡ ಬಂದ್ಬಿಡುತ್ತೆ. ಸರಿ, ಆ ಸಮಯ ಬಂದಾಗ ನಾವು ತಿಳಿಸ್ತೀವಿ ನಿಮ್ಗೆ, ನಿಮ್ಗೂ ಎಲ್ಲ ಗೊತ್ತಾಗುತ್ತೆ. ಬಟ್ ಚೆನ್ನಾಗಿದೆ, ನೀವು ಇಷ್ಟ ಪಡ್ತೀರಾ ಅಂತ ನನಗೆ ಅನ್ಸುತ್ತೆ. ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ನಾವು. ಸೊ ಅದೇ ಕೆಲಸ ಚೆನ್ನಾಗಿದ್ರೆ ಔಟ್ಪುಟ್ ಕೂಡ ಚೆನ್ನಾಗಿದೆ. ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಏನು ತಪ್ಪಿಲ್ಲ. ಅವರಿಬ್ರು ಬದುಕಿನ ಪಯಣ ನಮ್ಮ ಯಾರಿಗೂ ಗೊತ್ತಿರ್ಲಿಲ್ಲ, ಅದು ಗೊತ್ತಾಯ್ತು. ಅದು ಗೊತ್ತಾಗ ಮಾತಾಡಿಲ್ಲ, ಇರೋದನ್ನೆಲ್ಲ ಮಾತಾಡಿದೀವಿ. ಇದ್ದಂಗೆ ಹೇಳಿದ್ದಾರೆ ಅವ್ರದ್ದು. ಅದೇ ನ್ಯೂಸ್ ಚಾನೆಲ್ದು ಕೂಡ ಟ್ಯಾಗ್ಲೈನ್ ಇದ್ದಿದ್ದಂಗೆ ನೋಡಿ. ಅಪ್ಲೋಡ್ ಆದಾಗ ನಾವು ಸ್ಟೋರಿ ಎಲ್ಲ ಕಡೆ ಹಾಕಿರ್ತೀವಿ. ಸರ್ ಈ ಸಲ ಕೊಲಾಬ್ರೇಷನ್ ಕೊಡ್ತಿದ್ದಾರೆ. ಸೊ ಆಗಿಂದ ನಿಮಗೂ ಕೂಡ ಎಲ್ಲರಿಗೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಸೊ ಅವ್ರಿಗೂ ಕೂಡ ಅವ್ರಿಗೇನಿಲ್ಲ, ಅವ್ರು ಆಲ್ರೆಡಿ ಬೇರೆ ಸ್ಟೇಜಲ್ಲಿದ್ದಾರೆ. ನಾವುಗಳು ಅವ್ರ ಹತ್ರ ಇಂಟರ್ವ್ಯೂ ತಗೋತಿರೋದೇ ದೊಡ್ಡ ವಿಷಯ. ನಾವು ಸ್ಟಾರ್ಟಿಂಗು ಅದನ್ನೇ ಹೇಳಿದ್ದೆ, ನಮ್ದು ಇನ್ನೂ ದೊಡ್ಡ ವಿಷಯ. ಬಟ್ ಸರ್ ಏನು ತಿಂತಾ ಇಲ್ಲ, ಅದೊಂದು ಬೇಜಾರಿದೆ ನಮಗೆ. ಅವ್ರು ಅನ್ಕೊಂಡಿದ್ರಂತೆ ಅದೇನೋ ಸ್ಪೆಷಲ್ ಅದಾಯ್ತು ಅಂತ. ಭಾರತಿ ಅಮ್ಮ ಎಮೋಷನಲ್ ಆಗಿದ್ದಾರೆ. ಅದೇನು ಅಂತ ನೀವು ಎಪಿಸೋಡ್ ಅಲ್ಲಿ ನೋಡಿ. ಅದು ಇಂಪಾರ್ಟೆಂಟ್. ಏನ್ ಅನ್ಕೊಂಡಿದ್ರು, ಅದ್ರ ರಾಯರು ಕೇಳ್ಕೊಂಡಿದ್ರಂತೆ. ಅದೇನೋ ಇದೆ, ಇಬ್ರು ರಾಯರು ಭಕ್ತರೆ. ಸೊ ಕಾಲ ಆ ರೀತಿ ಕೂಡ ಬಂದಿದೆ. ಅದು ಇಂಟರ್ವ್ಯೂನಲ್ಲಿ ಗೊತ್ತಾಗುತ್ತೆ. ಆಚೆ ಅವ್ರ ಕಷ್ಟನೂ ತೋರಿಸ್ಬಿಡ್ತೀವಿ ಸರ್. ನೋಡಿ ನಮ್ದು ಇಲ್ಲೆಲ್ಲ ಒಂದಾದ್ರೆ ಇಲ್ಲಿ ನೋಡಿ ಆಲ್ರೆಡಿ ಎತ್ಕೊಂಡು ಹೋಗ್ತಿದಾರೆ ಕಣಪ್ಪ. ಒಂದ್ ನಿಮಿಷ ಆ ಕಡೆ ಹೋಗ್ಬಿಡ್ತೀವಿ. ಈ ಫ್ಯಾಮಿಲಿ ಅವರೆಲ್ಲ ನಮ್ಮವರಾಗ್ಬಿಟ್ಟಿದ್ದಾರೆ. ಸ್ವಾತಿ ನೀನ್ ಎತ್ಕೊಂಡು
ಬಿಡಿ 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 ನೋಡಿ. ಅಯ್ಯೋ ಪಾಸ್ ಮಾಡೋರೆ ಕೆಲಸ ಮಾಡ್ತಾನೆ ಇರ್ತೀವಿ. ನೋಡಿ ಇವ್ರದೆಲ್ಲ ಅದನ್ನೆಲ್ಲ ನೋಡಿದ್ರಲ್ಲ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೊಂದಿತ್ತು ಅಂತ. ನಮ್ಗೆ ಆತಿಥ್ಯ ಎಷ್ಟು ಚೆನ್ನಾಗಿ ಏನಿಲ್ಲ ಇದೆಲ್ಲ ಕಮ್ಮಿನೇ, ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ಇದೆಲ್ಲ ಕಮ್ಮಿನೇ. ನಮಗೆ ಊಟ ಮಾಡ್ಕೊಂಡು ಹೋಗ್ತಿಲ್ಲ ಅನ್ನೋದು ಬೇಜಾರಾಗ್ತಾ ಇದೆ. ಅದು ಇನ್ನೊಂದ್ಸಲಿ ಬರ್ತೀವಿ ಬ್ಯಾಟಿಂಗ್ ಮಾಡಕ್ಕೆ. ನೋಡಿದ್ರಲ್ಲ ಅವಾಗಲೇ ಎಷ್ಟು ಸೆಟಪ್ ಮಾಡಕ್ಕೆ ಎಷ್ಟೋ ಟೈಮ್ ತಗೊಂಡ್ರು. ಈ ತರ ಪ್ಯಾಕ್ ಹುಷಾರಾಗಿ ಮಾಡ್ಕೊಂಡು ಹೋಗೋದು ಕೂಡ ಟೈಮ್ ಆಗುತ್ತೆ. ಪ್ರತಿಯೊಂದನ್ನು ಹಾಕ್ಬೇಕಲ್ಲ, ನೀಟಾಗಿ ಪ್ಯಾಕ್ So, ಅದು ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ಏನು ಡ್ಯಾಮೇಜ್ ಆಗಲ್ಲ ಅವಾಗ. ಹೌದು. ಸೊ ಹಾಗಾಗಿ ಪ್ರತಿಯೊಂದು ಲೈಟ್ಸ್, ಸ್ಟ್ಯಾಂಡ್, ಕೇಬಲ್ಗಳು, ಯಾವಾಗಲೂ ಅದನ್ನೇ ನಾನು ಹೇಳೋದು, ಯಾವ ಕೆಲಸನೂ ಚಿಕ್ಕದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ. ಆ ಕೆಲಸಕ್ಕೆ ಅದೇ ಆದಂತ ಏನದು ಇಂಪಾರ್ಟೆನ್ಸ್ ಇರುತ್ತೆ. ಇನ್ನೊಂದೇನ್ ಗೊತ್ತಾ, ನಾವ್ ಅಷ್ಟೊತ್ತು ಕೂತ್ಕೊಂಡಿದ್ವಿ ಗೊತ್ತಾ, ಪಾಪ ನಿಂತಿದ್ರು ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ನೋಡ್ಕೊಂಡು ವರ್ಕ್ ಏನಾಗ್ತಿದೆ ಏನಾಗ್ತಿಲ್ಲ. ನಾವು ಮಿಂಚ್ಬಿಡ್ತೀವಿ. ಆದ್ರೆ ತೆರೆ ಹಿಂದೆ ಇರೋರು ತುಂಬಾ ಜನ ಈ ಎಲ್ಲಾ ಕಡೆನೂ ಅಷ್ಟೇ. ಹೌದು. ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಕ್ಯಾಮ್ರಾ ಮತ್ತೆ ಅವ್ರು ಇರ್ತಾರಲ್ಲ, ಬ್ಯಾಕ್ ಅಂಡ್ ವರ್ಕ್ ಟೀಮ್ ಇರುತ್ತೆ ಗೊತ್ತಾ, ಎಷ್ಟು ಸಲ್ಯೂಟ್ ಹೊಡೆದ್ರು ಇವರು ಸಾಲಲ್ಲ. ಅಷ್ಟೇ, ಇವರು ಅಷ್ಟೇ ಬ್ಯಾಕಿನ್. ಇವರು ಕೆಲಸ ಮಾಡ್ತಿರೋರು ಇವ್ರು. ಸೊ ಇವ್ರಿಗೋಸ್ಕರನೇ ವಿಡಿಯೋ ಮಾಡಿದ್ದು. ಬ್ಯಾಕ್ ಎಂಡ್ ಎಷ್ಟೊಂದು ಕೆಲಸ ಇರುತ್ತೆ ಅಂತ ತೋರ್ಸೋದಕ್ಕೋಸ್ಕರ ಈ ವಿಡಿಯೋ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಿದ್ದಾರೆ. ಆಮೇಲೆ ಸಿಗೋಣ ಅಲ್ವಾ. ಹಾ. ಸೊ ಇಷ್ಟೋ ತನಕ ಅವ್ರು ಯಾವ ರೀತಿ ಶೂಟಿಂಗ್ ಮಾಡೋದಕ್ಕೆ ಕಷ್ಟಪಟ್ಟರು ಅಂತ ನೋಡಿದ್ರಿ. ಯಾವುದು ಕೂಡ ಈಸಿ ಇಲ್ಲ. ಮತ್ತು ನಾವು ಏನು ದಬಾಕಿಲ್ಲ ಅವ್ರು ಬಂದು ನಮ್ದು ಇಂಟರ್ವ್ಯೂ ಮಾಡೋದಕ್ಕೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ, ನಾವೇನು ಮಾಡಿದ್ದೀವಿ ಅಂತ ನಮ್ಮ ಇಂಟರ್ವ್ಯೂ ತೊಗೋತಿದ್ದೀರಾ ಅಂತ. ಸೊ ನಿನ್ನೆ ಪ್ರೋಮೋ ಬಿಟ್ಟಿದ್ರು, ಇವತ್ತು ಸಂಜೆ 6 ಗಂಟೆಗೆ ಫುಲ್ ಎಪಿಸೋಡ್ ಬರುತ್ತೆ. ಸೊ ಪ್ರೋಮೋ ಯಾವ ರೀತಿ ಇತ್ತು ಅಂತ ನೋಡಿ ಇವ್ರು ರಿಯಾಕ್ಷನ್ ಕೊಡ್ತಾರೆ. ಪ್ಲೇ ಮಾಡ್ತಿದ್ದೀನಿ. ಹಾಂ. ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತ ತಾರೇಶ್ PUC ಫೇಲ್ ಆಗ್ಬಿಟ್ಟ. ಏನೋ ಮರದ ಪಟ್ಟಿ ತಗೊಂಡು ಅವನಿಗೂ ಹೊಡೆದೆ, ಇವ್ರಿಗೂ ಹೊಡೆದೆ. ಹೋಟೆಲಿಯರ್ ಆಗಿ ಎಷ್ಟು ವರ್ಷಗಳು ಕೆಲಸ ಮಾಡಿರೋ ಸ್ವಾತಿ. ಮೊನ್ನೆ ಯಾವ್ದೋ ಕಮೆಂಟ್ ನೋಡ್ಬಿಟ್ಟು ಅವ್ರು ಏನೋ ಹೇಳ್ತಿದ್ರು ನೋಡಿ, ಈ ತರ ಕಮೆಂಟ್ ಹಾಕಿದಾರೆ ಅಂತ. ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿ ಕಂಪನಿ ಮಾಡಿ ಕೆಲಸ ಮಾಡ್ತಿರೋ ರಮೇಶ್ ಅಣ್ಣ. ಬರ್ತಿ ನಿನಗೆ ಗೊತ್ತಿಲ್ದಂಗೆ ಬೇರೆ ಸಂಬಂಧ ಇಟ್ಕೊಂಡು ಕ್ಷಮಿಸ್ತೀಯ. ಒನ್ ಟೈಮ್ ಊಟ ಮಾಡಿದ್ರೆ ಇನ್ನು ಒನ್ ಟೈಮ್ ಊಟ ಇಲ್ಲ. ಯಾರಾದ್ರೂ ಊಟ ಮಾಡ್ತಾ ಇರೋ ನಾವು ನೋಡ್ತಾ ನಿಂತ್ಕೊಂಡಿದೀವಿ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಆಧಾರ ಸ್ತಂಭ ಭಾರತೀಯಮ್ಮ. ರೀ ಈ ಗಂಡಸ್ರು ರಾತ್ರಿ ಟೈಮ್ ಯಾಕೆ ಕುಡ್ಕೊ ಬರ್ತಾರೆ? ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ. ಓಕೆ ಭಾರತೀಯಮ್ಮ, ಈ ಮನೆ ಬಾಸ್ ಯಾರು? ಅವರೇ ಬಾಸ್. ಅವರಿಬ್ಬರ ನೋಡಿದ್ರೆ ಏನ್ ಅನ್ಸುತ್ತೆ? ಮಗ ಸೊಸೆ ಅವ್ರು ಯಾವತ್ತೂ ಮಗಳು. ಸೊಸೆ ತರ ನೋಡಿಲ್ಲ. ಮಗಳ ತರನೇ ನೋಡೋದು. ಏನು ಅಪ್ಪ ಅಂದ್ರೆ ಭಯ. ಅದು ಸಿಟ್ಟು ತುಂಬಾ. ಸಿಟ್ಟು ಇಷ್ಟು ಅವಾಗ. ಸಣ್ಣ ಸಣ್ಣ ವಿಷಯಕ್ಕೂ ಹೊಡಿಯೋದೆ. ಎಲ್ರು ಹೇಳೋರು ಅವ್ರಿಗೆ ತುಂಬಾ ಸಿಟ್ಟೈತೆ, ಹೊಡಿತಾನೆ, ಮದ್ವೆ ಆಗ್ಬೇಡ ಅಂತ ಎಲ್ಲ ಹೇಳೋರು. ನನಗೆ ಇವ್ರು ಮಾತ್ರ ನಮ್ಮನ್ನ ನೋಡ್ತಿರ್ಲಿಲ್ಲ. ಬರೀ ಒಡೆಯೋದ್ ಮಾತ್ರ ಇತ್ತು, ಮುತ್ತು ಕೊಡೋದು ಇತ್ತು. ಕೊಟ್ಟೆ ಇಲ್ಲ ಮುತ್ತು. GTV ಕೊಡ್ಸೋವರೆಗೂ ಬುದ್ಧಿಲ್ಲ. ಡೈಲಿ ಬೆಳಿಗ್ಗೆ 5:30 ಹೇಳ್ತೀನಿ, ಇಡೀ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರೆಸೋದು, ಕ್ಲೀನ್ ಮಾಡೋದು. ಸೊ ಒಟ್ಟಾರೆ ಮನೆ ಕೆಲಸವನ್ನು ಮಾಡುವುದು ನಾನು. ಏನೋ ನೆಗೆಟಿವ್ ಕಮೆಂಟ್ ಹಾಕ್ತಾರೋ ಅಥವಾ ಇನ್ನೇನೋ ಬರ್ದಿರ್ತಾರೋ. ಇವ್ರು ಕಮೆಂಟ್ ಆಫ್ ಮಾಡ್ಬಿಡ್ತಾರೆ ನಮ್ಗೆ. ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡು, ಆ ಕಾರ್ ತಗೊಳ್ಳೋದಕ್ಕೆ ನಾವೆಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಲವ್ ಪಾಠ ಯಾರು ಹೇಳ್ಕೊಟ್ರಿ? ನಮ್ಗೆ ಅವ್ರು ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಯಾರು ಹೇಳ್ಕೊಡಕ್ಕಾಗಲ್ಲ. ಯಾರು ಹೇಳ್ಕೊಟ್ಟಿಲ್ಲ. ನಿಮ್ ಮನೇಲಿ ಹೆಸರು ಕೂಡ ಇಟ್ಕೋಬೇಕು ಅಷ್ಟೇ. ನಿಮ್ ಪಾರ್ಟ್ನರ್ ನಾನು ಮಾಡ್ತಿದ್ದೀನಿ. ಟ್ರಾನ್ಸ್ಪರೆನ್ಸಿ ಇದೆ ಜಾಸ್ತಿ. ಅದೇ ಇವ್ರು ನೋಡ್ತಾರೆ. ಜಗಳ ಆದಾಗ ನಮ್ ಪಾರ್ಟ್ನರ್ ಹ್ಯಾಬಿಟ್ಸ್ ನ ಬದಲಾಯಿಸಬೇಕು. ಯಾವ್ದು ಹೊಡಿಯೋದ? ನಮ್ ಪಾರ್ಟ್ನರ್ ಇಲ್ಲದೆ ಹೋದ್ರೆ ನಮ್ಗೆ ಕಾಂಟೆಂಟ್ ಮಾಡಕ್ ಬಹಳ ಕಷ್ಟ. ಏನು ನೋ ತೋರಿಸ್ಬೇಕಲ್ಲ. ಜೀವನ ಪಾಠ ಅಂದ್ರೆ ಕಷ್ಟ ಭಗವಂತನಿಗೆ ಗೊತ್ತು. ಹೆಂಗಿತ್ತು ನಿಮ್ ಸ್ಟೇಟಸ್? ಹೆಂಗಿತ್ತು ರಮೇಶ್ ಸರ್? ಅವಾಗೆಲ್ಲ ಕೆಲಸ ಕೊಡ್ತಾ ಇರ್ಲಿಲ್ಲ, ನಾವು ಕೇಳಿದ್ರೆ ಯಾರು ಕೊಡ್ತಾ ಇರ್ಲಿಲ್ಲ. ಸೊ ಈ ಹಾಸನಕ್ಕೆ ಬರ್ಬೇಕಾದ್ರೆ ಇಲ್ಲಿ ಯಾವ ಮನೇನೂ ಇಲ್ಲ. ಮಣ್ಣನ್ನ ತುಂಬಿಸ್ಕೊಂಡು ನಾವು ಕೆರೆಗೆ ಕದ್ದು ಮುಚ್ಚಿ ನಾವ್ ಮಾಡ್ತಿರೋದು ತಪ್ಪು ಅಂತ ಗೊತ್ತು. ನಮಗೆ ವಿಧಿ ಇಲ್ಲ, ಇರಕ್ ಜಾಗ ಇಲ್ಲ. ಸ್ವಾತಿ ಅವ್ರ ಮನೆಗೆ ಹೋಗೇ ಇಲ್ಲ. ತವ್ರ ಮನೆಗೆ ಸ್ವಾತಿ ತವ್ರ ಮನೆಯಿಂದ ಡಿಟ್ಯಾಚ್. ಆದ್ರೆ ಸ್ವಾತಿ ತವ್ರ ಮನೆಗೆ ಒಂದಿನ ಹೋಗ್ತಾರೆ. ಈ ಟೈಮಲ್ಲಿ ಬೇಕು ಅವರಿಗೆ, ಇನ್ಯಾರ ಹತ್ರ ಅವರು ಕೇಳ್ತಾರೆ. ಅದೊಂಥರ ನನಗೆ ಒಂಥರ ಎಮೋಷನಲ್ ತರ ಆಯ್ತಿತ್ತು. ಬೈಕಲ್ಲಿ ಅವತ್ತು ಆಗಿದ ಘಟನೆ ನೋಡ್ಬಿಟ್ರೆ ನಾವು ಏನೋ ಯಾವ್ದೋ ಪುಣ್ಯ ಜನ್ಮ ಉಳ್ಕೊಂಡಿದೀವಿ ಅಂತ. ಇವತ್ತು ನನಗೆ ಬಹಳ ದುಃಖ ಆಗತ್ತೆ. ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ. ಹೆಂಗನಿಸ್ತು? ಸೂಪರ್. ಸೂಪರಾ? ತುಂಬಾ ಚೆನ್ನಾಗಿದೆ. ಈಗ ನೀವು ಚೆನ್ನಾಗಿ ಬಂದೈತೆ ಅಂದ್ರೆ ಅದೇ ನಮ್ಮ ಮನ್ಸಿನ ಮಾತು ಹೇಳ್ಕೊಳಕ್ ಒಂದು ಚಾನ್ಸ್ ಸಿಕ್ತು. ಹೇಳ್ಕೊಂಡ್ರಿ ಎಲ್ಲ ಹೇಳ್ಕೊಂಡ್ವಿ. ಸರಿ, ನಿಮ್ಗೆ ಹೆಂಗೆ ಅನಿಸ್ತು ಪ್ರೋಮೋ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿರಿ.
ಇವತ್ತು ಸಂಜೆ ಫುಲ್ ವಿಡಿಯೋ ಬರುತ್ತೆ. ಸೊ ನಮಗೂ ಕೂಡ ಕೊಲಾಬ್ರೇಷನ್ ಕೊಟ್ಟಿರ್ತಾರೆ, ಸೊ ನೀವು ನೋಡ್ಬೋದು. ಮತ್ತು ಅದಕ್ಕೂ ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನಾವೇನು ಮಾಡಿಲ್ಲ, ನಾವೇನು ಮಾಡಿಲ್ಲ. ಅವ್ರು ನಮ್ಮ ಮನೆಯವ್ರಿಗೆ ಬಂದಿದ್ದಾರೆ, ಹಾಂ, ತುಂಬಾನೇ ಖುಷಿ ಆಯ್ತು. ನನ್ಗಂತೂ ಶಾಕ್ ಆಗೋಯ್ತು, ಅದ್ಲಾಗಿ ಸರ್ಪ್ರೈಸು ಫುಲ್ಲು. ತುಂಬಾ ಶಾಕ್ ಆಗೋಯ್ತು ಅವತ್ತು. ನಾವೇನು ಸಾಧನೆ ಮಾಡಿಲ್ಲ, ನಿಮ್ಮ ಮುಖದಲ್ಲಿ ನಗು ತರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಮ್ಮಿಂದ ಏನು ಮೆಸೇಜ್ ಕೊಡೋಕ್ಕಾಗತ್ತೆ ಆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇಂಟರ್ವ್ಯೂ ಮಾಡೋ ಅಷ್ಟು ಏನು ಸಾಧನೆ ಮಾಡಿಲ್ಲ ನಾವು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಇಲ್ಲಿ ನೋಡಿ, ಎಳ್ನೀರು ತಂದು 1 ವಾರ ಆಯಿತು, ಇಲ್ಲೇ ಇದೆ. ಅಷ್ಟೊಂದು ಬ್ಯುಸಿ ಇದ್ದೀವಿ, ಕುಡಿಯೋಕ್ಕಾಗದಿರೋ ಅಷ್ಟು ಬ್ಯುಸಿ ಇದ್ದೀವಿ. ಇವತ್ತಾದರೂ ಕುಡಿಬೇಕು. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಬಾಯ್.